ಸೊ ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ. ಸೊ ಸುಮಾರು ದಿನ ಆದಮೇಲೆ ನಾನು ನಿಮಗೆ ಯೂಟ್ಯೂಬಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸೊ ಇಷ್ಟು ದಿನ ಎಲ್ಲೋಗಿದ್ದೆ, ಏನು ಕತೆ, ಏನಕ್ಕೆ ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ, ಅದೆಲ್ಲ ಫ್ಯೂಚರಲ್ಲಿ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಬಟ್ ಇವತ್ತು ಯಾಕೆ ಒಂದು ಸರ್ಟೈನಾಗಿ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಇಲ್ಲೊಂದು ಬಂದಿದ್ದೆ ಆರಾಮಾಗಿ ನನ್ನ ತೋಟ ನೋಡ್ಕೊಂಡು ಹೋಗೋಣ ಅಂತ ವೀಕೆಂಡ್ಸಲ್ಲಿ. ಸೊ ಯಾಕೆ ನಾನು ತಿರ್ಗಾ ಹಂಗೆ ಯೋಚನೆ ಮಾಡ್ತಿದ್ದೆ, ಯಾಕೆ ಯೂಟ್ಯೂಬ್ಸ್ನ ಬಿಟ್ಟೆ, ಯಾಕೆ ಅಂತ ಹಂಗೆ ತಲೆ ಯೋಚನೆ ಮಾಡಿದಾಗ ಯಾಕೆ ಪಟ್ಟಂತ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮೊಬೈಲ್ ತೆಗೆದು ಆನ್ ಮಾಡಿದ್ದೀನಿ ವೀಡಿಯೋ. ಸೊ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಒಂದು ಥಾಟ್ ಬಂತು ವ್ಲಾಗ್ ಮಾಡೋಣ ಅಂತ. ಸೊ ಅದಕ್ಕೆ ಪಟ್ಟಂತ ಫೋನ್ ತೆಗೆದು ಸೊ ಆ್ಯಂಡ್ ಆಲ್ಸೋ ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಇಷ್ಟು ದಿನ ನಾನು ಬರೀ ಫ್ರಂಟ್ ಕ್ಯಾಮ್ರಾದಲ್ಲಿ ವ್ಲಾಗ್ನ ಮಾಡ್ತಿದ್ದೆ. ಸೊ ಇವತ್ತಾಗಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ಬಾರ್ದು, ಬಿಕಾಸ್ ನಾವು ಬ್ಯಾಕ್ ಕ್ಯಾಮ್ರಾ ಸಪೋರ್ಟ್ಸ್ ಫಾರ್ 4K. ಸೊ ಯೂಶಲಿ ಲೈಕ್ 4K ಹ್ಯಾವ್ ಸಮ್ ಗುಡ್ ಕ್ವಾಲಿಟಿ ಅಲ್ವಾ, ಅದಕ್ಕೋಸ್ಕರ ನಾನು ಯಾಕೆ 4Kಲ್ಲಿ ಮಾಡಬಾರ್ದು ಅಂತ ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ಇವಾಗ ಟ್ರೈ ಮಾಡ್ತಿದ್ದೀನಿ. ಐ ಡೋಂಟ್ ನೋ ಇದು ಫುಟೇಜಸ್ ಯಾವ ಥರ ಬಂದಿದೆ ಅಂತ, ಬಿಕಾಸ್ ನನಗೆ ಇಲ್ಲಿ ಕಾಣಿಸೋದು ಇಲ್ಲ ಪ್ರಿವ್ಯೂ. ಸೊ ಫುಲ್ ಅದು ಎಡಿಟಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಅಥವಾ ವೀಡಿಯೋ ಪ್ರಿವ್ಯೂ ನೋಡಿದಾಗ ಗೊತ್ತಾಗುತ್ತೆ. ಚೆನ್ನಾಗಿಲ್ಲ ಅಂದರೆ ಕ್ಷಮಿಸಿ. ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತೀನಿ. ಕ್ವಾಲಿಟಿ ಆ್ಯಂಡ್ ದ ಕ್ಲಾರಿಟಿ ವಿಲ್ ಬಿ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ನಂದು ಲಾಸ್ಟ್ ಒಂದು 4-5 ವೀಡಿಯೋಸ್ ಏನು ಬರ್ತಿದೆ ಎಲ್ಲದೂ ಕೂಡ ನಾನು 4Kಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಟೇಬಲ್ ಮೇಲೆ ಕುತ್ಕೊಂಡು ರೆಕಾರ್ಡ್ ಮಾಡಿರೋ ವೀಡಿಯೋಸ್ಗಳನ್ನೆಲ್ಲ. ಗೈಸ್, ಈ ಥರ ಕೈಲಿ ಹಿಡ್ಕೊಂಡು ರೆಕಾರ್ಡ್ ಮಾಡೋದು ತುಂಬ ಕಷ್ಟ, ಕೈಯೇ ಸಖತ್ ನೋವು ಬರುತ್ತೆ. ಮುಂಚೆ ನಂದು ತುಂಬ ಒಂದು ಸೀರೀಸಲ್ಲಿ ಲಾಗ್ಸ್ ಬರ್ಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಮಾಡ್ತಿದ್ದೆ. ಅವಾಗ ಒಂಥರ ಎನರ್ಜಿಗಾಗಿರ್ಬೋದು ಏನು ಗೊತ್ತೇ ಆಗ್ತಿರಲ್ಲ. ಬಟ್ ಇವತ್ತು ಸಡನ್ನಾಗಿ ಫೋನ್ ತೆಗ್ದಿರೋದಕ್ಕೆ ನನ್ನ ಕೈ, ನನ್ನ ಬಾಡಿ ಎಲ್ಲ ಫುಲ್ ಗಾಬರಿ ಆಗಿಬಿಟ್ಟಿರುತ್ತೆ. ಯಾಕೆ ಸಡನ್ನಾಗಿ ಈ ಥರ ಎಲ್ಲ ಲಾಗ್ ಎಲ್ಲ ಮಾಡ್ತಿದ್ದೆ ನೀನು ಅಂತ. ಸೊ ಎಲ್ಲರೂ ಯೂಟ್ಯೂಬರ್ಸ್ ಹೇಳೋ ಥರ ನನಗೆಲ್ಲ ಕಮೆಂಟ್ಸ್ ಬರ್ತಿತ್ತು, ಯಾಕೆ ವೀಡಿಯೋಸ್ ಮಾಡ್ತೀರಾ ಅಂತೆಲ್ಲ ಹೇಳಕ್ಕೆ ನನಗೂ ಆಸೆ. ಬಟ್ ಯಾರೋ ಒಬ್ಬರು ಕೂಡ ಆ ಥರ ಕಮೆಂಟ್ ಹಾಕಿಲ್ಲ ನನಗೆ, ಯಾಕೆ ಇನ್ನೂ ವೀಡಿಯೋಸ್ ಮಾಡಿಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ಎಷ್ಟೋ ಜನ ಮರ್ತೇ ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಆಯಿತು, ಆಮೇಲೆ ಬಿಕಾಸ್ ಒಂದು ಸೀರೀಸಾಗಿ ವೀಡಿಯೋ ಬರ್ತಿದ್ದಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ತಲೆಯಲ್ಲಿ ನೆನಪಿರುತ್ತೆ. ಲೈಕ್ ಯೋಯೋ ರುದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದರಲ್ಲಿ ವ್ಲಾಗ್ಸು, ಟೆಕ್ ವೀಡಿಯೋಸು, ಏನೇನೋ ಒಂದೊಂದು ವೀಡಿಯೋಸ್ಗಳು ಬರ್ತಿದ್ವು ಅಂತ. ಬಟ್ ಒಂದೇ ಸಲ 2 to 3 months ಇವತ್ತರ ಈ ಥರ ಒಂದು ಗ್ಯಾಪ್ ಕೊಟ್ಟರೆ ಏನಾಗುತ್ತೆ, ಸೊ ಎವ್ರಿಥಿಂಗ್ ವಿಲ್ ಗೆಟ್ ಶಟ್ ಡೌನ್ ಅನಿಸುತ್ತೆ. ಸೊ ಎಲ್ಲರೂ ಕೂಡ ಮರ್ತೋಗ್ತಿರ್ತಾರೆ. ಅದಕ್ಕೋಸ್ಕರ ನಾನು ಏನು ಅಂದ್ಕೊಂಡೆ, ಈ ಒಂದು ಆ್ಯಕ್ಟಿವಲ್ಲಿ ಇಡೋಣ ಒಂದು ಯೂಟ್ಯೂಬ್ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳು ಏನಿದಾವೆ ನಾವು. ಸೊ ಅಟ್ಲೀಸ್ಟ್ ಒಂದು ಥೌಸಂಡ್ಸ್ ಆಫ್ ರೀಚ್ ಸಿಗಲಿಲ್ಲ ಅಂದರೂ ಒಂದು 200-300 ಪೀಪಲ್ಸ್ ಅವರು ಬಂದು ಹೋಗ್ತಿರೋ ಥರ ಇದ್ದರೆ, ಮುಂದೆ ಏನಾರೋ ಒಂದು ದೊಡ್ಡದಾಗಿ ಏನಾರೋ ಮಾಡೋಕ್ಕೆ ಹೋದಾಗ ಆ ಕಂಟಿನ್ಯೂಟಿ ಹಂಗೆ ರೀಚ್ ಆಗ್ತಾ ಹೋಗುತ್ತೆ ಅಂತ ಅಂದ್ಕೊಂಡು ನಾನು ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಹ್ಯಾವ್ ಅ ಥಾಟ್ ಆಫ್ ಡೂಯಿಂಗ್ ಸಮ್ ಡೈಲಿ ಲಾಗ್ಸ್ ಅಂದರೆ ಬೇರೆಯವ್ರು ಮಾಡೋ ಥರ ಎದ್ದಾಗಿಂದ ಎದ್ದು ಮಲಗೋವರೆಗೂ ಅಲ್ಲ. ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಥವಾ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಾಗುತ್ತೆ ದಿನದಲ್ಲಿ, ಅದನ್ನೆಲ್ಲ ಒಂದು ಕವರ್ ಮಾಡಿ ಒಂದು 4 to 5 minutes ಆಫ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋ ಥರ ಒಂದು ಪ್ಲ್ಯಾನ್ ಇದೆ. ಸೊ ಲೆಟ್ಸ್ ಸಿ, ನನಗೆ ಮೂಡ್ ಇದ್ದರೆ, ನಿಮ್ಮ ಸಪೋರ್ಟ್ಸ್ ಇದ್ದರೆ ಡೆಫಿನೆಟ್ಲಿ ಅದು ಬಂದೇ ಬರುತ್ತೆ. ಸೊ ಸೀರಿಯಸ್ಲಿ ಗಾಯ್ಸ್, ತುಂಬ ಕೈ ನೋವು ಬರುತ್ತೆ ಈ ಥರ ಹಿಡ್ಕೊಂಡು ವೀಡಿಯೋಸ್ ಮಾಡೋಕ್ಕೆ. ನಾನು ಟ್ರೈಪಾಡ್ ತಂದಿಲ್ಲ, ಸೆಲ್ಫಿ ಸ್ಟಿಕ್ ಏನೂ ತಂದಿಲ್ಲ. ಸೊ ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ನಾನು ಟಿಪ್ಟೂರ್ಗೆ ಹೋಗ್ತೀನಿ. ಸೊ ಲೆಟ್ಸ್ ಸಿ ಯಾವ ಥರ ನಿಮ್ಮ ಒಂದು ರೆಸ್ಪಾನ್ಸ್ ಮತ್ತು ನಿಮ್ಮ ಒಂದು ಸಪೋರ್ಟ್ ಸಿಗುತ್ತೆ ಅಂತ. ಏನು ಚೇಂಜಸ್ ಇಲ್ಲ ನನ್ನ ರೂಮಲ್ಲಿ, ಎಲ್ಲ ಆರಾಮ ಆ ಥರನೇ ಇದೆ. ಆ್ಯಂಡ್ ಒಂದು ಚೇಂಜ್, ಈ ಒಂದು ಚೇರ್ನ ನಾನೊಂದು ಹೊಸ್ದಾಗಿ ತರಿಸಿದ್ದೀನಿ. ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ, ಅದೇ ಸೇಮ್ ಲ್ಯಾಪ್ಟಾಪ್ ಆ್ಯಂಡ್ ಮಾನಿಟರ್ಸ್ ಎವ್ರಿಥಿಂಗ್ ಅದೇ ಇದೆ. ಸೊ ಈ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಒಂದೊಳ್ಳೆ ಮಧ್ಯಾಹ್ನ ಊಟ ಮಾಡಿ ಒಂದು ಕ್ವಿಕ್ ನ್ಯಾಪ್ ತೊಗೊಂಡ್ರೆ ಸೊ ಒಂದೊಳ್ಳೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಹಂಗೆ ಸಂಜೆ ಆದಾಗ ಒಂದು ಸ್ವಲ್ಪ ಹಂಗೆ ತಿರ್ಗಾಡ್ಕೊಂಬರಕ್ಕೆ ಹೋಗೋಣ. ನಮ್ಮ ಟಿಪ್ಟೂರು ಭಾಳ ಬೆಳೆದಿದೆ ರೀ. ಒಂದು ಫುಡ್ ಸ್ಟ್ರೀಟ್ ಏನಿದೆ ಅವೆಲ್ಲ ಏನು ತೋರ್ಸೋಕೆ ಹೋಗಲ್ಲ, ಜಸ್ಟ್ ಅಲ್ಲಿ ಹೋಗಿ ವ್ಲಾಗ್ ಮಾಡ್ಕೊಂಬರೋಣ. ಏನು ಫುಡ್ ವ್ಲಾಗರಲ್ಲ, ಏನು ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡೋ ಒಂದು ಜೋಶ್ ಬರುತ್ತೆ. ಬಟ್ ಬೇಡ, ಸ್ಟೆಪ್ ಬೈ ಸ್ಟೆಪ್ಸ್ ಹೋಗೋಣ. ರೀಸ್ಟಾರ್ಟ್ ಮಾಡ್ತಿರೋದು, ಸೊ ಸ್ಟಾರ್ಟಿಂಗ್ ಆಗಿದ್ದರೆ ಇದೇನೋ ಇರೋದು. ಸೊ ಸ್ವಲ್ಪ ದಿನ ಮಾಡಿ ನಿಲ್ಲಿಸಿ ತಿರ್ಗಾ ರೀಸ್ಟಾರ್ಟ್ ಮಾಡ್ತಿರೋದು. ಸೊ ತುಂಬ ಹೈಪ್ ಮಾಡ್ಕೊಳೋದು ಬೇಡ ನಾವೇ. ಸೊ ಅಷ್ಟೇ, ಇನ್ನು ಒಂದು ಒಳ್ಳೆ ಊಟ ಮಾಡಿ ಸೊ ಸಂಜೆ ಸಿಗ್ತೇನೆ ನಿಮಗೆ. ಸೊ ನಮ್ಮ ಟಿಪ್ಟೂರಲ್ಲಿ ಒಂದು ಹೊಸದಾಗಿ ಒಂದು RCB ಚಾಟ್ ಸೆಂಟರ್ ಅಂತ ಓಪನ್ ಆಗಿದೆ. ಸೊ ಅದ್ರ ಹೆಸರು ರಾಯಲ್ ಚಾಟ್ಸ್ ಬೌಲ್ ಅಂತ, RCB ಚಾಟ್ ಸೆಂಟರ್ ಅಂತ ಕರೀತಾರೆ. ಸೊ ಅದರಲ್ಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋಕ್ಕೆ ಬಂದಿದ್ದೀನಿ. ಇದು ಅಪೋಸಿಟ್ಟು ಜನಾರ್ದನ ಬೇಕ್ರಿ ಇದೆಯಲ್ಲ, ಅದ್ರ ಆಪೋಸಿಟ್ ಇದೆ. ಸೊ ನೀವು ಯಾವಾಗಲಾದ್ರು ಬಂದು ಟ್ರೈ ಮಾಡಿ. ಇದು ಆ್ಯಕ್ಚುಲಿ ಒಂದು ಚಿರುಮುರಿ ಸ್ಟಾಲು, ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ಸ್ ಇದೆ. ನಾನು ಅದರಲ್ಲಿ ಸ್ಪೆಷಲ್ ಚಿರುಮುರಿ ಅಂತ, ಇಟ್ಸ್ ₹35 ಇದೆ. ಸೊ ಅದನ್ನ ಆರ್ಡರ್ ಮಾಡಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್. ಸೊ ಇದು ನಮ್ಮದು ₹35 ಸ್ಪೆಷಲ್ ಬೇಲ್ ಅಂತ. ಐ ಥಿಂಕ್ ಇದಕ್ಕೆಲ್ಲ ಮಿಕ್ಸ್ ಮಾಡಿರ್ತಾರೆ, ನಿಪ್ಪಟ್ಟು ಆ ಥರ ಎಲ್ಲ. ಇಟ್ಸ್ ಆ್ಯಕ್ಚುಲಿ ಗುಡ್, ಇಷ್ಟ ಆಯಿತು ಟೇಸ್ಟು. ಸೊ ಒಂದು ಡಿಫ್ರೆಂಟ್ ಆಗಿದೆ. ಸೊ ಬಂದು ಟ್ರೈ ಮಾಡ್ಬೋದು ನೀವು ಒಂದ್ಸಲ.
ತಿಂದಿದ್ದಾಯಿತು ಅಲ್ಲಿ. ಸೊ ದ ಟೇಸ್ಟ್ ವಾಸ್ ಆವ್ರೇಜ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಅವ್ರು ಇನ್ನೂ ಸ್ಟಾರ್ಟಿಂಗು ಹಾಕಿ ಅಲ್ಲೇ ಆ ಶಾಪ್ ಹಾಕಿ 1 ಮಂತ್ ಏನೋ ಆಗಿರ್ಬೋದು ಅಷ್ಟೇ. ಸೊ ಈಗಲೇ ಜಡ್ಜ್ ಮಾಡೋದು ಬೇಡ. ಸ್ಟಿಲ್ ದೇ ನೀಡ್ ಸಮ್ ಇಂಪ್ರೂವ್ಮೆಂಟ್. ಐ ಥಿಂಕ್ ದೇ ವಿಲ್ ಇಂಪ್ರೂವ್ ದೆಮ್ಸೆಲ್ಫ್. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಸುಮ್ಮನೆ ಬ್ಲಾಗ್ ಮಾಡ್ಕೊಂಡು ಹೋಗಿದ್ನಲ್ಲ, ಅದನ್ನು ಟ್ರೈ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನು ಟ್ರೈ ಮಾಡಬೇಕು ಅಂತ ಹೋಗಿದ್ದು. ಯಾ, ಇಟ್ಸ್ ಓಕೆ. ಸೊ ಅವ್ರೊಂಚೂರು ಇಂಪ್ರೂವ್ಮೆಂಟ್ಸ್ ಬೇಕು. ಐ ಥಿಂಕ್ ದೇ ವಿಲ್, ಅವ್ರು ಮಾಡ್ಕೊತಾರೆ ಇಂಪ್ರೂವ್ಮೆಂಟ್ಸು. ಬರೋ ದಿವಸದಲ್ಲಿ ಎಲ್ಲ ಆಗುತ್ತೆ. ನಾವು ದಟ್ ಟೇಸ್ಟ್ ವಾಸ್ ಆವ್ರೇಜ್. ಸೊ ಈಗ ಮನೆಗೆ ಬಂದೆ. ಸೊ ಕ್ವಿಕ್ಕಾಗಿ ಒಂದು ಒಳ್ಳೆ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದೇ ಈಗ ಕೆಲಸ. ಸೊ ಈ ಸ್ಟೀಮಲ್ಲಿ ಒಂದು ಒಳ್ಳೆ ಆಫರ್ ನಡೀತಿದೆ. ಸೊ ಹಂಗಾಗಿ ಸ್ವಲ್ಪ ಒಂದು 150 ರುಪೀಸ್ಗೆ ವಾಚ್ ಡಾಗ್ಸ್ 2 ಒಂದು ಗೇಮ್ ಸಿಕ್ತು. ಸೊ ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಆಡಬೇಕು. ಒಂಥರ ಡಿಫ್ರೆಂಟ್ ಇದೆ ಅದು ಗೇಮ್, ಒಂಥರ ಹ್ಯಾಕರ್ ಗೇಮ್ ಅದು. ಸೊ ಐ ಲೈಕ್ ಓಪನ್ ವರ್ಡ್ಸ್ ಗೇಮ್ಸ್. ಓಕೆನಾ, ಈ GTA 5 GTA 6 ಥರ ಓಪನ್ ವರ್ಡ್ ಗೇಮ್ಸ್ ಇರಬೇಕು. ಸೊ ಆ ಕೈಂಡ್ ಆಫ್ ಅಲ್ಲಿರೋದೇ ವಾಚ್ ಡಾಗ್ಸು. ಸೊ ಅದನ್ನು ಡೌನ್ಲೋಡ್ ಮಾಡಿದ್ದೆ, ಅದನ್ನು ಸ್ವಲ್ಪ ಆಡಬೇಕು. ಸೊ ಸಿಗೋಣ. ಹೆಂಗಿತ್ತು ಈ ವಿಡಿಯೋ ಹೇಳಿ. ನಾನು ನೀಟಾಗಿ ಏನೋ ಒಂದು ಕಂಟೆಂಟ್ ಇಲ್ಲದೆ ಕಂಪ್ಲೀಟಾಗಿ ಮಾಡಿರೋ ವಿಡಿಯೋ ಇದು. ಸೊ ಏನು ಸ್ಕ್ರಿಪ್ಟ್ ಇಲ್ಲ, ಸಮಥಿಂಗ್ ಇಲ್ಲ. ಸೊ ಹೆಂಗೆ ಅನ್ಸುತ್ತೆ ಅವಾಗ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದು. ಸೊ ನಾಳೆ ನಾಡಿದ್ದು ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ಐ ಥಿಂಕ್ ಸ್ವಲ್ಪ ಕಂಟೆಂಟ್ ಇಟ್ಕೊಂಡು ಮಾಡ್ತೀನಿ. ಆ್ಯಂಡ್ ಆಲ್ಸೋ ಒನ್ ಥಿಂಗ್, ನಾಳೆ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ನಿಮಗೆ ಬರುತ್ತೆ. ಸೊ ಓಕೆನಾ, ಅಂದರೆ ಈ ವಿಡಿಯೋ ಆಗಿದ್ದು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಬರುತ್ತೆ, ಒಂದು ಒಳ್ಳೆ ಅನ್ಬಾಕ್ಸಿಂಗು. ಅದೇನು ಅನ್ಬಾಕ್ಸಿಂಗು, ಯಾರಿಗದು, ಸೊ ಅದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಸೊ ನಾಳೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಐ ಥಿಂಕ್ ಈ ವಿಡಿಯೋ ಸ್ಯಾಟರ್ಡೇ ರೆಕಾರ್ಡ್ ಆಗಿರೋದು, ನಿಮಗೆ ಸಂಡೇ ನಿಮಗೆ ತಲುಪುತ್ತೆ. ಸೊ ಸಂಡೇ ವಿಡಿಯೋ ಮಂಡೇ ತಲುಪುತ್ತೆ. ಆ ಥರ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೈಸ್, ಬಾಯ್.